ಈ ದಿನ ಪ್ರಪಂಚದ ನಕ್ಷೆಯನ್ನು ನೋಡಿದರೆ ನಿಮಗೆ ಅನಿಸುತ್ತದೆ ಅಲ್ವೇ, ಗಡಿಗಳು ಶಾಂತವಾಗಿವೆ ಎಂದು. ಆದರೆ ಅವುಗಳ ಹಿಂದೆ ನಡೆಯುತ್ತಿರುವ ಕಥೆ ಬಹಳ ವೇಗವಾಗಿ ಸಾಗುತ್ತಿದೆ. ಬಹಳ ಬಾರಿ ಇತಿಹಾಸ ಜಗಳ ಮಾಡಿಕೊಂಡು ಬರುವುದಿಲ್ಲ, ನಿಧಾನವಾಗಿ ಬಾಗಿಲು ತಟ್ಟಿ ಬರುತ್ತದೆ. ಬಾಂಗ್ಲಾದೇಶದೊಂದಿಗೆ ನಡೆಯುತ್ತಿರುವುದು ಕೂಡ ಅಂತಹದ್ದೇ. ಹೊರಗಿನಿಂದ ನೋಡಿದರೆ ಇದು ಕೇವಲ ನೆರೆಯ ದೇಶದ ಆಂತರಿಕ ರಾಜಕೀಯ ಎಂದು ಅನಿಸಬಹುದು. ಆದರೆ ನಿಜವಾಗಿಯೂ ಇದರ ಪ್ರಭಾವ ನೇರವಾಗಿ ಭಾರತದ ಭದ್ರತೆ, ರಾಜಕೀಯಗಳು ಮತ್ತು ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀಳುತ್ತಿದೆ. ಇದೇ ಕಾರಣಕ್ಕೆ ಈ ಕಥೆ ಕೇವಲ ಬಾಂಗ್ಲಾದೇಶದ್ದು ಮಾತ್ರವಲ್ಲ, ಭಾರತದ್ದೂ ಆಗಿ ಹೋಗಿದೆ. ಕಳೆದ ಕೆಲವು ಕಾಲದಿಂದ ಬಾಂಗ್ಲಾದೇಶದಲ್ಲಿ ಉಂಟಾದ ಪರಿಸ್ಥಿತಿಗಳು ಪ್ರಪಂಚದ ಒಟ್ಟಾರೆ ಗಮನವನ್ನು ಆಕರ್ಷಿಸಿವೆ. ಸರ್ಕಾರಕ್ಕೆ ವಿರೋಧವಾಗಿ ಕೋಪ, ರಸ್ತೆಗಳಲ್ಲಿ ಪ್ರತಿಭಟನೆಗಳು ಮತ್ತು ಅಧಿಕಾರದ ಬಗ್ಗೆ ಅನಿಶ್ಚಿತೆ ಇವೆಲ್ಲವೂ ಒಟ್ಟಾಗಿ ಒಂದು ಗೊಂದಲಮಯ ವಾತಾವರಣವನ್ನು ಸೃಷ್ಟಿಸಿವೆ. ಇದರಿಂದ ಪ್ರತಿ ದೇಶವೂ ಎಚ್ಚರಿಕೆಯಿಂದಿರುವಂತಾಗಿದೆ. ಆದರೆ ಭಾರತಕ್ಕೆ ಈ ವಿಷಯ ಹೆಚ್ಚು ಸೂಕ್ಷ್ಮವಾದದ್ದು, ಏಕೆಂದರೆ ಭಾರತ ಮತ್ತು ಬಾಂಗ್ಲಾದೇಶ ಕೇವಲ ನೆರೆಹೊರೆಯವರಲ್ಲ, ಒಬ್ಬರೊಂದಿಗೊಬ್ಬರು ಆಳವಾಗಿ ಬೆಸೆಯಲ್ಪಟ್ಟಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ 4096 ಕಿಲೋಮೀಟರ್ ಉದ್ದದ ಭೂಗಡಿ ಇದೆ. ಇದು ಪ್ರಪಂಚದಲ್ಲೇ ಅತ್ಯಂತ ಸಂಕೀರ್ಣ ಗಡಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಎಲ್ಲೋ ದಟ್ಟವಾದ ಅರಣ್ಯಗಳಿವೆ, ಎಲ್ಲೋ ಬುರುಡೆ ಮೈದಾನಗಳು, ಎಲ್ಲೋ ನದಿಗಳು ಮತ್ತು ಎಲ್ಲೋ ಬೆಟ್ಟಗಳ ಪ್ರದೇಶಗಳು. ಅಂಥ ಗಡಿಯಲ್ಲಿ ಸ್ವಲ್ಪವೂ ಅಸ್ಥಿರತೆ ಬಂದರೆ ಅದರ ಪ್ರಭಾವ ನೇರವಾಗಿ ಭಾರತದ ಒಳಗೆವರೆಗೂ ಅನುಭವವಾಗುತ್ತದೆ. ಈಗ ಈ ಮಧ್ಯೆ ಒಂದು ಹೆಸರು ಆಕಸ್ಮಿಕವಾಗಿ ಅತ್ಯಧಿಕ ಚರ್ಚೆಗಳಲ್ಲಿ ಬಂದಿದೆ: ಶೇಖ್ ಹಸೀನಾ, ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ. ಆಕೆ ತನ್ನ ದೇಶವನ್ನು ಬಿಟ್ಟು ಭಾರತಕ್ಕೆ ಬರುವುದು ಕೇವಲ ಒಬ್ಬ ವ್ಯಕ್ತಿಯ ನಿರ್ಧಾರ ಮಾತ್ರವಲ್ಲ, ಒಂದು ದೊಡ್ಡ ರಾಜಕೀಯ ಸಂದೇಶ. ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿಗಳು ಹದಗೆಡುತ್ತಿದ್ದಂತೆ ಶೇಖ್ ಹಸೀನಾ ಮೊದಲು ತಮಗೆ ಸುರಕ್ಷಿತ ಆಶ್ರಯವನ್ನು ಹುಡುಕುತ್ತಿದ್ದರು. ಆಕೆ ಯುಕೆಯನ್ನು ಸಂಪರ್ಕಿಸಿದರು, ಸೌದಿ ಅರೇಬಿಯಾದೊಂದಿಗೆ ಮಾತನಾಡಿದರು, ಅಮೆರಿಕಾದ ಮೇಲೂ ಆಶೆಗಳನ್ನಿಟ್ಟರು. ಅವರ ಪ್ರತಿ ಕಡೆಯೂ ಒಂದೇ ಉತ್ತರ ಬಂದಿತು: ಇಲ್ಲ, ಯಾವ ದೇಶವೂ ಈ ಬೆಂಕಿಯಲ್ಲಿ ಧುಮುಕುವುದಕ್ಕೆ ಸಿದ್ಧವಿರಲಿಲ್ಲ. ಪ್ರತಿಯೊಬ್ಬರಿಗೂ ತಿಳಿದಿತ್ತಲ್ಲ, ಶೇಖ್ ಹಸೀನಾಗೆ ಆಶ್ರಯ ನೀಡುವುದು ಅಂದರೆ ಬಾಂಗ್ಲಾದೇಶದ ರಾಜಕೀಯಗಳಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡುವುದೇ. ಇದೇ ಕಾರಣಕ್ಕೆ ಕೊನೆಗೆ ಆಕೆಯ ಗಮನ ಭಾರತದ ಮೇಲೆ ಬಿದ್ದಿತು. ಶೇಖ್ ಹಸೀನಾ ಅವರ ವಿಮಾನ ಉತ್ತರ ಪ್ರದೇಶದ ಘಾಜಿಯಾಬಾದ್ನಲ್ಲಿರುವ ಹಿಂಡೋನ್ ಏರ್ಬೇಸ್ನಲ್ಲಿ ಇಳಿದಾಗ ಬಹುಶಃ ಬಹಳ ಕಡಿಮೆ ಜನರಿಗೆ ಅರ್ಥವಾಗಿರಲಿಲ್ಲ ಈ ಲ್ಯಾಂಡಿಂಗ್ ಭಾರತಕ್ಕೆ ಎಷ್ಟು ದೊಡ್ಡ ಸವಾಲಾಗಿ ಮಾರ್ಪಡಬಹುದು ಎಂದು. ಇಂಡಿಯನ್ ಏರ್ಫೋರ್ಸ್ನ ಮೇಲ್ವಿಚಾರಣೆಯಲ್ಲಿ ಆಕೆಯನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದರು. ಪೂರ್ಣ ಭದ್ರತೆ, ಸೇಫ್ ಹೌಸ್ ಎಲ್ಲವನ್ನೂ ಏರ್ಪಡಿಸಿದರು. 48 ಗಂಟೆಗಳಿಗಿಂತ ಹೆಚ್ಚು ಸಮಯ ಕಳೆದುಹೋಯಿತು. ಆದರೆ ಶೇಖ್ ಹಸೀನಾ ಭಾರತದಲ್ಲೇ ಉಳಿದುಬಿಟ್ಟರು. ಇಲ್ಲಿಂದಲೇ ಈ ಮಾತು ಹರಡುವುದು ಶುರುವಾಯಿತು: ಭಾರತ ಅವರ ಮಾಜಿ ಪ್ರಧಾನಮಂತ್ರಿಗೆ ಆಶ್ರಯ ನೀಡಿದೆ ಎಂದು. ಅಲ್ಲಿನ ಜನರಲ್ಲಿ ಕೋಪ ಹೆಚ್ಚಾಗುವುದು ಶುರುವಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಭಾರತ ವಿರೋಧಿ ಮಾತುಗಳು ಶುರುವಾಯಿತು. ನಂತರ ಅಧಿಕಾರಿಕವಾಗಿ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಪರವಾಗಿ ಭಾರತದ ಮೇಲೆ ಒತ್ತಡ ಹೇರಿದರು. ಅವರ ಡಿಮ್ಯಾಂಡ್ ಸ್ಪಷ್ಟ: ಭಾರತ ಶೇಖ್ ಹಸೀನಾ ಮತ್ತು ಆಕೆಯ ಸಹೋದರಿಯನ್ನು ಬಂಧಿಸಿ ಬಾಂಗ್ಲಾದೇಶಕ್ಕೆ ಹಿಂದಿರುಗಿಸಬೇಕು. ಇದು ಸಾಮಾನ್ಯ ಡಿಮ್ಯಾಂಡ್ ಅಲ್ಲ, ಇದು ಭಾರತದ ಸಾರ್ವಭೌಮತ್ವ ಮತ್ತು ವಿದೇಶಾಂಗ ನೀತಿಯ ಮೇಲೆ ನೇರವಾಗಿ ಪ್ರಶ್ನೆ. ಬಾಂಗ್ಲಾದೇಶದ ಪರವಾಗಿ ಈ ಸಂದೇಶ ನೀಡಿದರು: ಭಾರತ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕಾದರೆ ಈ ಹೆಜ್ಜೆ ಅನಿವಾರ್ಯ. ಈಗ ಭಾರತದ ಮುಂದೆ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಮಾನವೀಯತೆ ಮತ್ತು ಭದ್ರತೆಯ ಪ್ರಶ್ನೆ, ಮತ್ತೊಂದು ಕಡೆ ನೆರೆಯ ದೇಶದೊಂದಿಗೆ ಸಂಬಂಧಗಳ ಭವಿಷ್ಯ. ಭಾರತ ಯಾವುದೇ ತ್ವರಿತ ಕ್ರಮ ತೆಗೆದುಕೊಳ್ಳಲಿಲ್ಲ, ಆದರೆ ಈ ಮಧ್ಯೆ ಅದರ ಸಿದ್ಧತೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ನಿಜವಾಗಿಯೂ ಭಾರತ ಬಾಂಗ್ಲಾದೇಶದ ಬಗ್ಗೆ ಸಿದ್ಧತೆಗಳನ್ನು ಆಕಸ್ಮಿಕವಾಗಿ ಮಾಡಲಿಲ್ಲ. ಬಹಳ ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಬಹುದು ಎಂದು ಭಾರತಕ್ಕೆ ಅನುಮಾನವಿತ್ತು. ಇದೇ ಕಾರಣಕ್ಕೆ ಬಾಂಗ್ಲಾದೇಶದ ಸುತ್ತಲೂ ಸೈನಿಕ ಮೂಲಸೌಕರ್ಯಗಳನ್ನು ಬಲಪಡಿಸಿತು. ಒಂದು ದೇಶ ಭೂಮಿ, ಆಕಾಶ ಮತ್ತು ಸಮುದ್ರ 3 ಕಡೆಯಿಂದ ಸುರಕ್ಷಿತವಾಗಿದ್ದರೆ ಅದನ್ನು ಕಡಿಮೆ ಅಂದಾಜಿಸುವುದಿಲ್ಲ. ಭಾರತ ಅದೇ ರಣನೀತಿಯನ್ನು ಅನುಸರಿಸಿತು. ಪಶ್ಚಿಮ ಬಂಗಾಳದಲ್ಲಿರುವ ಹಸಿಮಾರಾ ಏರ್ಫೋರ್ಸ್ ಬೇಸ್ ಬಾಂಗ್ಲಾದೇಶದ ಗಡಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಇದು ಯಾವಾಗಲೂ ಸ್ಟ್ರಾಟಜಿಕ್ ಬೇಸ್ ಎಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಬಾಗ್ಡೋಗ್ರಾ ಏರ್ಫೋರ್ಸ್ ಬೇಸ್ ಬಾಂಗ್ಲಾದೇಶದ ಗಡಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ತಕ್ಷಣದ ಏರ್ ಆಕ್ಷನ್ ತೆಗೆದುಕೊಳ್ಳಬಲ್ಲದು. ಇವುಗಳೊಂದಿಗೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಹಲವು ಏರ್ ಬೇಸ್ಗಳಿವೆ. ಅಗತ್ಯವಿದ್ದರೆ ಒಟ್ಟಾರೆ ಪ್ರದೇಶವನ್ನು ನಿಯಂತ್ರಿಸಬಲ್ಲವು. ಭಾರತ ಸರ್ಕಾರ ಈ ಸವಾಲುಗಳನ್ನು ನೋಡಿ ಚಿಕನ್ ನೆಕ್ಕನ್ನು ಗಮನದಲ್ಲಿಟ್ಟುಕೊಂಡು ಪಶ್ಚಿಮ ಬಂಗಾಳದ ಸಮೀಪದಲ್ಲಿ ಕೆಲವು ಹಳೆಯ ಮುಚ್ಚಲ್ಪಟ್ಟ ಏರ್ಬೇಸ್ಗಳನ್ನು ಮರೆತೆರೆಯುವುದಾಗಿ ಘೋಷಿಸಿತು. ಇದು ಕೇವಲ ಪ್ರದರ್ಶನ ಸಿದ್ಧತೆಗಳಲ್ಲ, ಪ್ರತಿ ಸಂಭವನೀಯ ಬೆದರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ತಯಾರಿಸಿದ ಈಗ ಗ್ರೌಂಡ್ ಲೆವೆಲ್ ಬಗ್ಗೆ ಮಾತನಾಡಿದರೆ ಇಂಡಿಯನ್ ಆರ್ಮಿಯ ಉಪಸ್ಥಿತಿ ಇನ್ನೂ ಬಲವಾಗಿ ಕಾಣುತ್ತದೆ. ಗಡಿ ಸಮೀಪದಲ್ಲಿ ದಾದಾಪು 6 ದೊಡ್ಡ ಆರ್ಮಿ ಬೇಸುಗಳಿವೆ. ಅವುಗಳಲ್ಲಿ 4 ಬೇಸುಗಳು ಕೇವಲ 10, 20 ಮತ್ತು 30 ಕಿಲೋಮೀಟರ್ ದೂರದಲ್ಲಿ ನಿರ್ಮಿತವಾಗಿವೆ.
ಅಸ್ಸಾಂನಲ್ಲಿ ಮಿಸಾಮಾರಿ ಮತ್ತು ರಂಗಿಯಾವಂತಹ ಬೇಸುಗಳು ಬಾಂಗ್ಲಾದೇಶದ ಗಡಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿವೆ. ಈ ಬೇಸುಗಳ ಅರ್ಥ ಕೇವಲ ಸೈನ್ಯದ ಉಪಸ್ಥಿತಿ ಮಾತ್ರವಲ್ಲ, ಭಾರತ ಯಾವ ಪರಿಸ್ಥಿತಿಗಳಲ್ಲೂ ತನ್ನ ಭದ್ರತೆಯ ಮೇಲೆ ರಾಜಿ ಮಾಡುವುದಿಲ್ಲ ಎಂಬ ಸಂದೇಶ. ಯಾವ ಪರಿಸ್ಥಿತಿಗಳು ಎಷ್ಟು ಸಂಕೀರ್ಣವಾಗಿ ಮಾರ್ಪಟ್ಟರೂ ಸಮುದ್ರದ ಕಡೆಗೆ ನೋಡಿದರೆ ಚಿತ್ರ ಇನ್ನೂ ಸ್ಪಷ್ಟವಾಗುತ್ತದೆ. ಕೋಲ್ಕತ್ತಾದಲ್ಲಿ INS ನೇತಾಜಿ ಸುಭಾಷ್ ನೌಕಾದಳ ಬೇಸ್ ಬಾಂಗ್ಲಾದೇಶದಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. ಒಡಿಶಾದಲ್ಲಿ INS ಪಾರಾದೀಪ್ ಸುಮಾರು 400 ಕಿಲೋಮೀಟರ್ ದೂರದಲ್ಲಿದೆ. ಅಂಡಮಾನ್ ನಿಕೋಬಾರ್ ಮತ್ತು ತಮಿಳುನಾಡಿನ ನೌಕಾದಳ ಬೇಸ್ಗಳು ಬಾಂಗ್ಲಾದೇಶದಿಂದ ದೂರದಲ್ಲಿದ್ದರೂ ಅವುಗಳ ಸ್ಟ್ರಾಟಜಿಕ್ ಮೌಲ್ಯ ಬಹಳ ಹೆಚ್ಚು. ಇನ್ನು ವಿಶಾಖಪಟ್ಟಣಂ, ಚೆನ್ನೈ ಮತ್ತು ಎನ್ನೂರುವಂತಹ ನೌಕಾದಳ ಬೇಸುಗಳು ಕೂಡ ಈ ಒಟ್ಟಾರೆ ಭದ್ರತಾ ಜಾಲದಲ್ಲಿ ಭಾಗ. ಅರ್ಥ ಏನೆಂದರೆ, ಸಮುದ್ರ ಮಾರ್ಗದಿಂದ ಯಾವ ಬೆದರಿಕೆ ಬಂದರೂ ಭಾರತ ಪೂರ್ಣ ಸಿದ್ಧವಾಗಿದೆ. ಈಗ ಪ್ರಶ್ನೆ ಏನೆಂದರೆ, ಭಾರತಕ್ಕೆ ಇಷ್ಟೊಂದು ಕಠಿಣ ಭದ್ರತೆ ಏಕೆ ಅಗತ್ಯವಾಯಿತು? ಇದರ ಉತ್ತರ ಇತಿಹಾಸದಲ್ಲಿ ಅಡಗಿದೆ. ಹಿಂದೆ ಕೂಡ ಬಹಳ ಬಾರಿ ಬಾಂಗ್ಲಾದೇಶದಿಂದ ಭಾರತ ವಿರೋಧಿ ಪ್ರತಿಭಟನೆಗಳು ನಡೆಗಿವೆ ಮತ್ತು 17-18 ಡಿಸೆಂಬರ್ಗಳಲ್ಲಿ ಕೂಡ ಬಾಂಗ್ಲಾದೇಶದಲ್ಲಿರುವ ಇಂಡಿಯನ್ ಎಂಬಸಿಯ ಮೇಲೆ ಸ್ಥಳೀಯರು ದಾಳಿಗಳು ಮಾಡಿದರು. ಭಾರತ ಮತ್ತು ಬಾಂಗ್ಲಾದೇಶದ ಗಡಿಮಾರ್ಗದಲ್ಲಿ ಡ್ರಗ್ಸ್ ಸ್ಮಗ್ಲಿಂಗ್, ಪಶುಗಳ ಸ್ಮಗ್ಲಿಂಗ್ ಮತ್ತು ಆಯುಧಗಳ ಸರಬರಾಜು ಪ್ರಯತ್ನಗಳು ಕೂಡ ನಡೆದಿವೆ. ಈ ಅನುಭವಗಳೆಲ್ಲ ಭಾರತಕ್ಕೆ ಕಲಿಸಿವೆಯಲ್ಲ, ಗಡಿಯಲ್ಲಿ ಸ್ವಲ್ಪವೂ ನಿರ್ಲಕ್ಷ್ಯ ಬಹಳ ದುಬಾರಿಯಾಗಬಹುದು. ಇದೇ ಕಾರಣಕ್ಕೆ BSF ಅನ್ನು ಯಾವಾಗಲೂ ಅಲರ್ಟ್ನಲ್ಲಿಟ್ಟಿರುತ್ತಾರೆ. ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಬಾಂಗ್ಲಾದೇಶಿಗಳನ್ನು ಗುರುತಿಸಿ ಅವರ ದೇಶಕ್ಕೆ ಹಿಂದಿರುಗಿಸುತ್ತಿದ್ದಾರೆ ಮತ್ತು BSF ದಿನನಿತ್ಯ ಒಳನುಸುಳುಕೋರರನ್ನು ಹಿಡಿದು ಅವರನ್ನು ಹಿಂದಿರುಗಿಸುತ್ತಿದೆ. ಇದು ಕೇವಲ ಒಂದು ಅಂಕಿಅಂಶ ಮಾತ್ರವಲ್ಲ, ಇದು ಪರಿಸ್ಥಿತಿಗಳ ಒತ್ತಡ ಈಗ ಭೂಮಿಯ ಮೇಲೆ ಅನುಭವವಾಗುತ್ತಿದೆ ಎಂಬ ಸಂಕೇತ. ಜನರು ಭಯ, ಕೋಪ ಅಥವಾ ನಿರ್ಬಂಧದಲ್ಲಿ ಗಡಿದಾಟುವ ಪ್ರಯತ್ನಗಳು ಮಾಡುತ್ತಿದ್ದಾರೆ. ತಜ್ಞರ ಅಭಿಪ್ರಾಯದ ಪ್ರಕಾರ ಈ ಒಟ್ಟಾರೆ ಪರಿಸ್ಥಿತಿಯಲ್ಲಿ ಕೆಲವು ಬಾಹ್ಯ ಶಕ್ತಿಗಳು ಕೂಡ ಸಕ್ರಿಯವಾಗಿರಬಹುದು. ಪಾಕಿಸ್ತಾನ ಮತ್ತು ಚೀನಾವಂತಹ ದೇಶಗಳು ಬಾಂಗ್ಲಾದೇಶವನ್ನು ಭಾರತಕ್ಕೆ ವಿರೋಧವಾಗಿ ಪ್ರಚೋದಿಸುವ ಪ್ರಯತ್ನಗಳು ಮಾಡಬಹುದು. ಹಾಗೆ ಆದರೆ ಇದು ಕೇವಲ 2 ದೇಶಗಳ ವಿಷಯ ಮಾತ್ರವಲ್ಲ, ಒಟ್ಟಾರೆ ದಕ್ಷಿಣ ಏಷ್ಯಾದ ಸ್ಥಿರತೆ ಅಪಾಯದಲ್ಲಿರಬಹುದು ಮತ್ತು ಭಾರತ ಈ ವಿಷಯಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ಯಾವ ಹೇಳಿಕೆ ಅಥವಾ ನಿರ್ಧಾರವೂ ಬಹಳ ಯೋಚಿಸಿ ತೆಗೆದುಕೊಳ್ಳುತ್ತಿದೆ. ಹೊರಗಿನಿಂದ ಶಾಂತಿ ಕಾಣುತ್ತಿದ್ದರೂ ಒಳಗೊಳಗೆ ಪ್ರತಿ ಸನ್ನಿವೇಶದ ಮೇಲೆ ಕೆಲಸ ಮುಗಿದಿದೆ. ಈ ಒಟ್ಟಾರೆ ಘಟನೆಗಳ ಪ್ರಭಾವ ಕೇವಲ ಭದ್ರತೆಗೆ ಮಾತ್ರ ಸೀಮಿತವಲ್ಲ, ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ವ್ಯಾಪಾರದ ಮೇಲೂ ನೇರವಾಗಿ ಪ್ರಭಾವ ಬೀಳುತ್ತಿದೆ. ಬಹಳ ಕಡೆಗಳಲ್ಲಿ ವ್ಯಾಪಾರ ಸ್ತಬ್ಧವಾಗಿ ಹೋಗಿದೆ. ಇಂಡಿಯನ್ ಉತ್ಪಾದಕರು ನಷ್ಟ ಅನುಭವಿಸುತ್ತಿದ್ದಾರೆ. ರಫ್ತು ಮತ್ತು ಆಮದು ಎರಡೂ ಪ್ರಭಾವಿತವಾಗಿವೆ. ಹಳೆಯ ಯೋಜನೆಗಳನ್ನು ನಿಲ್ಲಿಸಿದ್ದಾರೆ. ಅರ್ಥ ಏನೆಂದರೆ, ಈ ವಿಷಯ ಕೇವಲ ರಾಜಕೀಯ ಅಥವಾ ಸೈನಿಕ ವಿಷಯ ಮಾತ್ರವಲ್ಲ, ಆರ್ಥಿಕ ವ್ಯವಸ್ಥೆಯದು. ಪರಿಸ್ಥಿತಿಗಳು ಯಾವಾಗಲೂ ಹೀಗೆಯೇ ಇದ್ದರೆ 2 ದೇಶಗಳು ಇದರ ಬೆಲೆ ಪಾವತಿಸಬೇಕಾಗುತ್ತದೆ. ಈಗ ಅತಿದೊಡ್ಡ ಪ್ರಶ್ನೆ ಏನೆಂದರೆ, ಮುಂದೆ ಏನಾಗುತ್ತದೆ? ಭಾರತ ಮತ್ತು ಬಾಂಗ್ಲಾದೇಶ ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಬಲ್ಲವೇ? ಶೇಖ್ ಹಸೀನಾ ವಿಷಯ ಪರಿಹಾರವಾಗುತ್ತದೆಯೇ ಅಥವಾ ಈ ಉದ್ವಿಗ್ನತೆ ಇನ್ನೂ ಹೆಚ್ಚಾಗುತ್ತದೆಯೇ? ಈ ಪ್ರಶ್ನೆಗಳು ಕೇವಲ ಸರ್ಕಾರಗಳವಲ್ಲ, ಇವು ಸಾಮಾನ್ಯ ಜನರ ಭವಿಷ್ಯದೊಂದಿಗೆ ಸಂಬಂಧಿಸಿದ ಪ್ರಶ್ನೆಗಳು. ನಿಮ್ಮ ಅಭಿಪ್ರಾಯವೇನು? ನಿಮಗೆ ಅನ್ನಿಸುತ್ತದೆ 2 ದೇಶಗಳ ಸಂಬಂಧಗಳು ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುತ್ತವೆ ಎಂದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನೂ ಹಲವು ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಮೇಲೆ ಸೆಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.